2-3 ತಿಂಗಳಿಗೆಲ್ಲ ನಾವು ಗ್ಯಾಸ್ಕೆಟ್ ಬದಲಾಯಿಸ್ತೀವಿ. ಗ್ಯಾಸ್ಕೆಟ್ ತುಂಬ ಲೂಸ್ ಆಗ್ತಿದೆ ರಬ್ಬರು. 3 ತಿಂಗಳು 4 ತಿಂಗಳು ಹೊಸ ಕುಕ್ಕರು ನೋಡಿದ್ರೆ ಬರ್ಸ್ಟ್ ಆಗಿದೆ. ನಮ್ಮನೇಲಿ ತುಂಬ ಜಿರಳೆ ಕಾಟ ಇದೆ. ಏನು ಔಷಧಿ ಹಾಕೋಕ್ಕೂ ಭಯ ಆಗುತ್ತೆ. ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ. ಸ್ವಿಚಸ್ ಎಲ್ಲ ಕ್ಲೀನ್ ಮಾಡಬೇಕು, ನೀಟ್ ಮಾಡಬೇಕು. ಯಾವುದೂ ಕೆಮಿಕಲ್ ಇಲ್ಲದೆ. ಬನ್ನಿ ಇದಕ್ಕೆಲ್ಲ ಯೂಸ್ಫುಲ್ ಟಿಪ್ ಇವತ್ತು ನನ್ನ ವೀಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ನಮ್ಮ ಮನೇಲಿ ಪ್ರತಿಯೊಬ್ಬರ ಮನೇಲಿ ಕುಕ್ಕರ್ ಬಳಕೆ ಮಾಡೇ ಮಾಡ್ತೀವಿ ಅಲ್ವಾ? ಸೊ ಕುಕ್ಕರ್ ಬರ್ಸ್ಟ್ ಆಗೋದು, ಗ್ಯಾಸ್ಕೆಟ್ ಚೇಂಜ್ ಮಾಡೋದು ಇದೆಲ್ಲ ಕಾಮನ್ ಪ್ರಾಬ್ಲಮ್ಮು. ಕೇವಲ 5 ನಿಮಿಷದಲ್ಲಿ ಯಾವ ರೀತಿ ಇದಕ್ಕೆ ಸೊಲ್ಯೂಷನ್ ತೊಗೊಳ್ಳೋದು ಅಂತ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ಜಿರಳೆ ಬರಬಾರ್ದು, ಅಲ್ಲಿ ಬರಬಾರ್ದು, ಅದಕ್ಕೆಲ್ಲ ಒಂದು ಸೊಲ್ಯೂಷನು. ಜೊತೆಗೆ ಸ್ವಿಚ್ಚಸ್ ಎಲ್ಲ ಪಳ 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 ಅಂತ ಹೊಡಿತಾ ಇರಬೇಕು. ಅದಕ್ಕೂ ಒಂದು ಒಳ್ಳೆ ಸೊಲ್ಯೂಷನು, ಒಳ್ಳೆ ಮಾಹಿತಿ ಇವತ್ತಿನ ವೀಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ನಮ್ಮ ಮನೆಯಲ್ಲಿರೋ ಐಟಮ್ ಉಪಯೋಗಿಸ್ಕೊಂಡು ಕೇವಲ 5ರಿಂದ 10 ನಿಮಿಷದಲ್ಲಿ ಯಾವ ರೀತಿ ನಾವು ಸ್ವಿಚ್ಚಸ್ ಎಲ್ಲ ಕ್ಲೀನ್ ಮಾಡ್ಬೋದು ಅಂತ ಇವತ್ತಿನ ವೀಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವೀಡಿಯೋ ನೋಡಿ ಬನ್ನಿ. ಗ್ಯಾಸ್ಕೆಟ್ನ ಯಾವ ರೀತಿ ನಾವು ಬಾಳಿಕೆ ಬರಂಗೆ ಮಾಡಬೇಕು ಅನ್ನೋದು ನಾನು ತೋರಿಸ್ತಾ ಇದ್ದೀನಿ. ಈಗ ಗ್ಯಾಸ್ಕೆಟ್ ತೊಗೊಂಡು ಅದನ್ನು ಕೊಳಾಯಲ್ಲಿ ಅಂದರೆ ರನ್ನಿಂಗ್ ವಾಟರ್ ನೀರು ಬರೋ ಜಾಗದಲ್ಲಿ ಅದನ್ನು ಚೆನ್ನಾಗಿ ತೊಳೆದು ಆ ಕೊಳಾಯಿ ಹತ್ರನೇ ನೇತು ಹಾಕೊಳ್ಳೋಣ. ನೋಡಿ, ಆ ಥರ ಮಾಡೋದ್ರಿಂದ ನಮಗೆ ಗ್ಯಾಸ್ಕೆಟ್ ತುಂಬ ದಿನ ಬಾಳಿಕೆ ಬರುತ್ತೆ. ಮತ್ತು ನಿಮ್ಮ ಮನೆಯಲ್ಲಿ 1 ಚಮಚದಷ್ಟು ಹುಳಿ ಮೊಸರು ತೊಗೊಂಡು ಈ ಥರ ಆ ಹೊಗೆ ಎಲ್ಲಿ ಬರುತ್ತೆ ನೋಡಿ ಕುಕ್ಕರಲ್ಲಿ, ಅಲ್ಲಿ ಸ್ಪ್ರೆಡ್ ಮಾಡಿ ಒಂದು ಸ್ವಲ್ಪ ಪಿನ್ನು ಅಥವಾ ಸೂಜಿಯಿಂದ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ಸೊ ಇದರಿಂದನೂ ಅಷ್ಟೇ ನಿಮ್ಮ ಕುಕ್ಕರ್ ಬರ್ಸ್ಟ್ ಆಗೋಲ್ಲ. 4-5 ವರ್ಷ ಚೆನ್ನಾಗಿರುತ್ತೆ. ಸೊ ನಾನು ಹೇಳ್ದಂಗೆ ಗ್ಯಾಸ್ಕೆಟ್ನ ರನ್ನಿಂಗ್ ವಾಟರ್ ಅದರಲ್ಲಿ ತೊಳೆದು ಆ ಕೊಳಾಯಿ ಮೇಲೆ ಹಾಕೊಳ್ಳೋದ್ರಿಂದ ಒಂದು ಟಿಪ್ಪು. ಇದು ಸೆಕೆಂಡ್ ಟಿಪ್ಪು. ಹುಳಿ ಮೊಸರನ್ನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ನೋಡಿ, ಗ್ಯಾಸ್ಕೆಟ್ ಈ ಥರ ತೊಳೆದು ಇಲ್ಲಿ ಮೇಲೆ ನೇತು ಹಾಕೊಳ್ಳೋದ್ರಿಂದಲೂ ಗ್ಯಾಸ್ಕೆಟ್ ತುಂಬ ದಿನ ಬಾಳಿಕೆ ಬರುತ್ತೆ. ತುಂಬ ತಿಂಗಳುಗಳು, ವರ್ಷಗಳು ಬಾಳಿಕೆ ಬರುತ್ತೆ. ಇದನ್ನು ಕೊಳಾಯಿ ಮೇಲೆ ಹಾಕಿಟ್ಬಿಡಿ. ಈಗ ಸ್ವಿಚ್ಚಸ್ಗೆಲ್ಲ ನಾನು ಹೇಳಿದೆ ಒಂದು ಸೊಲ್ಯೂಷನ್ ಅಂತ. ನಿಮ್ಮ ಮನೆಯಲ್ಲೆಲ್ಲ ಈರುಳ್ಳಿ ಇರುತ್ತೆ ಅಲ್ವಾ? ಸ್ವಿಚ್ಚು ಕೊಳೆ ಆಗಿದ್ದರೂ ಅದೇ ಸೊಲ್ಯೂಷನು. ನಮ್ಮನೇಲಿ ಜಿರಳೆ ಹಲ್ಲಿ ಓಡಾಡುತ್ತೆ, ಮಕ್ಕಳಿದ್ದಾರೆ, ನಾವು ಏನೂ ಕೆಮಿಕಲ್ ಹಾಕಲ್ಲ ಅಂದರೂ ಅದೇ ಸೊಲ್ಯೂಷನ್ ಮಾಡೋಣ ಬನ್ನಿ. ಈ ಥರ ನಾವು ಹೆಂಗೋ ವೇಸ್ಟ್ ಮಾಡೇ ಮಾಡ್ತೀವಿ ಈ ಸಿಪ್ಪೆನ ಅಲ್ವಾ? ಇದನ್ನು ನಾವು ಹಾಕಲ್ಲ ಅಡುಗೆಗೆ. ಸೊ 2 ಸಿಪ್ಪೆ ತೊಗೊಂಡು ನೋಡಿ ಎಷ್ಟು ಕೊಳೆ ಇದೆ ಈ ಸ್ವಿಚ್ಚಸಲ್ಲಿ. ಈ ಸ್ವಿಚ್ಚಸ್ನ ಕ್ಲೀನ್ ಮಾಡ್ಕೊಳ್ತೀನಿ. ನೀಟಾಗಿ ಅದನ್ನು ಒಂದು 2-3 ನಿಮಿಷ ಚೆನ್ನಾಗಿ ಉಜ್ತೀನಿ. ಅದರಿಂದ ಒಂದು ನೀರು ಬಿಟ್ಕೊಂಡು ಬರುತ್ತೆ. ಆ ನೀರಲ್ಲಿ ಇದನ್ನು ಕ್ಲೀನ್ ಮಾಡೋ ಅಂಶ ಜಾಸ್ತಿ ಇರುತ್ತೆ. ಸೊ ನೋಡಿ, ಈ ಥರ ಕೈಯಲ್ಲಿ ಉಜ್ಕೊಂಡು ಬರೋಣ. ನಿಮ್ಮ ಹತ್ರ ಬ್ರಷ್ ಇದ್ದರೆ ಬ್ರಷ್ ಸಹಾಯನ ಯೂಸ್ ಮಾಡ್ಬೋದು. ಸೊ ಈ ಥರ ಕೈಯಲ್ಲಿ ಉಜ್ಜಿದ್ರೆ ಸಾಕು. ಎಷ್ಟು ಚೆನ್ನಾಗಿ ಶೈನಿಂಗ್ ಬರುತ್ತೆ, ಪ್ಲಸ್ ಎಷ್ಟು ಪಳಪಳ ಅಂತಿರುತ್ತೆ. ಪ್ಲಸ್ ಅದನ್ನು ಉಜ್ಜಿಬಿಟ್ಟು ಅದನ್ನು ಆಚೆ ಎಸೆಯೋದೇ ಬೇಡ. ಅದಕ್ಕೆ ಒಂದು ಟಿಪ್ ಹೇಳ್ತೀನಿ. ನಾನು ಹೇಳಿದ್ನಲ್ಲ, ಜಿರಳೆ ಹಲ್ಲಿಗೆ ಮತ್ತು ಇರುವೆಗಳಿಗೆ ಒಂದು ಒಳ್ಳೆ ರಾಮಬಾಣ ನಿಮ್ಮ ಮನೇಲಿರೋ ವಸ್ತುವಲ್ಲಿ ಉಪಯೋಗಿಸ್ಕೊಂಡು ಮಾಡ್ಬೋದು. ಇದನ್ನು ಚೆನ್ನಾಗಿ ಉಜ್ಜಿಬಿಟ್ಟು ನಮ್ಗೆ ಕ್ಲೀನು ಆಯಿತು. ಇದನ್ನು ಆ ಸ್ವಿಚ್ ಮೇಲೆ ಇಟ್ಬಿಡಿ ಒಂದು 2 ದಿನ ಅದು ಒಣಗೋವರೆಗೂ. ಅದೇ ಒಣಗಿ ಉದುರೋಗುತ್ತೆ. ಆಮೇಲೆ ನೀವು ಅದನ್ನು ಡಸ್ಟ್ಬಿನ್ಗೆ ಹಾಕ್ಕೊಳ್ಬೋದು. ಸೊ ಹೊಸೊಬ್ಬರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಒಳ್ಳೆ ಯೂಸ್ಫುಲ್ ಟಿಪ್ಸ್ ನನ್ನ ಚಾನಲಲ್ಲಿ ಯಾವಾಗಲೂ ಡೈಲಿ ನಿಮಗೆ ಬರುತ್ತೆ ಅಂತ ಹೇಳ್ತಾ, ನೋಡಿ ಎಷ್ಟು ನೀಟಾಯಿತು ಸ್ವಿಚ್ಚು, ಎಷ್ಟು ಶೈನಿಂಗ್ ಬಂತು. ಶೈನಿಂಗ್ ಜೊತೆ ಜಿರಳೆ ಹಲ್ಲಿನೂ ಹೋಯಿತು. ಸೊ ಗ್ಯಾಸ್ಕೆಟ್ಟು ಯೂಸ್ಫುಲ್ ಟಿಪ್ ಇವತ್ತು ಶೇರ್ ಮಾಡಿದ್ದೀನಿ. ಮತ್ತು ಬರ್ಸ್ಟ್ ಆಗಬಾರ್ದು ನಮ್ಮ ಕುಕ್ಕರು ಅನ್ನೋದು ಹೇಳಿದ್ದೀನಿ. ಜಿರಳೆ ಹಲ್ಲಿನೂ ಓಡಾಡೋದಕ್ಕೂ ಟಿಪ್ಸು ಹೇಳಿದ್ದೀನಿ. ಹೋಗಿ ಬರಲಾ? ಎಲ್ಲರಿಗೂ ನಮಸ್ಕಾರ.